ಜಮೀರ್ ಅಹಮದ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆದ್ರೆ ಮುನಿಯಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಜೈಕಾರಗಳು ಮೊಳಗಿದೆ. ತುಮಕೂರಿನಲ್ಲಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಮುಂದಿನ ಸಿಎಂ ಮುನಿಯಪ್ಪ ಸಾಹೇಬರಿಗೆ ಜೈ. ಮಾಜಿ ಶಾಸಕ ಗಂಗಾ ಹನುಮಯ್ಯ ಭೇಟಿಯ ವೇಳೆ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಾರೆ. ನೋಡಿ, ಹೋದಲ್ಲಿ ಬಂದಲ್ಲಿ ಪ್ರತಿ ಶಾಸಕರಿಗೆ ಮುಂದಿನ ಉಪಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಇವರಿಗೆಲ್ಲ ಯಾರು ತಿಳಿಸಿ ಹೇಳೋದು? ರಾಜ್ಯದಲ್ಲಿ ಇರೋದು ಒಂದೇ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ. ಎಚ್ ಮುನಿಯಪ್ಪ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಪರಮೇಶ್ವರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಡಿಕೆ ಶಿವಕುಮಾರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಜಮೀರ್ ಅಹಮದ್ಗೂ ಕೂಗ್ತಾರೆ, ಪ್ರದೀಪ್ ಈಶ್ವರ್ಗೂ ಕೂಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಈ ರೀತಿ ಆದ್ರೆ ಹೆಂಗೆ? ಇನ್ನ ಶಾಸಕರೆಲ್ಲರೂ ಕೂಡ 224 ಎಂಎಲ್ಎಗಳು, 224 ಮುಖ್ಯಮಂತ್ರಿಗಳು. ಈ ರೀತಿ ಆಗ್ಬಿಟ್ರೆ ಸುಮ್ಮನೆ ಎಲ್ಲರೂ ಸಮಾಧಾನದಿಂದ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಹೀಗೆ ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಜಮೀರ್ ಅಹಮದ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆದ್ರೆ ಮುನಿಯಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಜೈಕಾರಗಳು ಮೊಳಗಿದೆ. ತುಮಕೂರಿನಲ್ಲಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಮುಂದಿನ ಸಿಎಂ ಮುನಿಯಪ್ಪ ಸಾಹೇಬರಿಗೆ ಜೈ. ಮಾಜಿ ಶಾಸಕ ಗಂಗಾ ಹನುಮಯ್ಯ ಭೇಟಿಯ ವೇಳೆ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಾರೆ. ನೋಡಿ, ಹೋದಲ್ಲಿ ಬಂದಲ್ಲಿ ಪ್ರತಿ ಶಾಸಕರಿಗೆ ಮುಂದಿನ ಉಪಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಇವರಿಗೆಲ್ಲ ಯಾರು ತಿಳಿಸಿ ಹೇಳೋದು? ರಾಜ್ಯದಲ್ಲಿ ಇರೋದು ಒಂದೇ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ. ಎಚ್ ಮುನಿಯಪ್ಪ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಪರಮೇಶ್ವರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಡಿಕೆ ಶಿವಕುಮಾರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಜಮೀರ್ ಅಹಮದ್ಗೂ ಕೂಗ್ತಾರೆ, ಪ್ರದೀಪ್ ಈಶ್ವರ್ಗೂ ಕೂಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಈ ರೀತಿ ಆದ್ರೆ ಹೆಂಗೆ? ಇನ್ನ ಶಾಸಕರೆಲ್ಲರೂ ಕೂಡ 224 ಎಂಎಲ್ಎಗಳು, 224 ಮುಖ್ಯಮಂತ್ರಿಗಳು. ಈ ರೀತಿ ಆಗ್ಬಿಟ್ರೆ ಸುಮ್ಮನೆ ಎಲ್ಲರೂ ಸಮಾಧಾನದಿಂದ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಹೀಗೆ ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಜಮೀರ್ ಅಹಮದ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆದ್ರೆ ಮುನಿಯಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಜೈಕಾರಗಳು ಮೊಳಗಿದೆ. ತುಮಕೂರಿನಲ್ಲಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಮುಂದಿನ ಸಿಎಂ ಮುನಿಯಪ್ಪ ಸಾಹೇಬರಿಗೆ ಜೈ. ಮಾಜಿ ಶಾಸಕ ಗಂಗಾ ಹನುಮಯ್ಯ ಭೇಟಿಯ ವೇಳೆ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಾರೆ. ನೋಡಿ, ಹೋದಲ್ಲಿ ಬಂದಲ್ಲಿ ಪ್ರತಿ ಶಾಸಕರಿಗೆ ಮುಂದಿನ ಉಪಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಇವರಿಗೆಲ್ಲ ಯಾರು ತಿಳಿಸಿ ಹೇಳೋದು? ರಾಜ್ಯದಲ್ಲಿ ಇರೋದು ಒಂದೇ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ. ಎಚ್ ಮುನಿಯಪ್ಪ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಪರಮೇಶ್ವರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಡಿಕೆ ಶಿವಕುಮಾರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಜಮೀರ್ ಅಹಮದ್ಗೂ ಕೂಗ್ತಾರೆ, ಪ್ರದೀಪ್ ಈಶ್ವರ್ಗೂ ಕೂಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಈ ರೀತಿ ಆದ್ರೆ ಹೆಂಗೆ? ಇನ್ನ ಶಾಸಕರೆಲ್ಲರೂ ಕೂಡ 224 ಎಂಎಲ್ಎಗಳು, 224 ಮುಖ್ಯಮಂತ್ರಿಗಳು.
ಈ ರೀತಿ ಆಗ್ಬಿಟ್ರೆ ಸುಮ್ಮನೆ ಎಲ್ಲರೂ ಸಮಾಧಾನದಿಂದ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಜಮೀರ್ ಅಹಮದ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆದ್ರೆ ಮುನಿಯಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಜೈಕಾರಗಳು ಮೊಳಗಿದೆ. ತುಮಕೂರಿನಲ್ಲಿ ಘೋಷಣೆ ಕೂಗಿದ್ದಾರೆ ಅಭಿಮಾನಿಗಳು. ಮುಂದಿನ ಸಿಎಂ ಮುನಿಯಪ್ಪ ಸಾಹೇಬರಿಗೆ ಜೈ. ಮಾಜಿ ಶಾಸಕ ಗಂಗಾ ಹನುಮಯ್ಯ ಭೇಟಿಯ ವೇಳೆ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಾರೆ. ನೋಡಿ, ಹೋದಲ್ಲಿ ಬಂದಲ್ಲಿ ಪ್ರತಿ ಶಾಸಕರಿಗೆ ಮುಂದಿನ ಉಪಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಇವರಿಗೆಲ್ಲ ಯಾರು ತಿಳಿಸಿ ಹೇಳೋದು? ರಾಜ್ಯದಲ್ಲಿ ಇರೋದು ಒಂದೇ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ. ಕೆ ಎಚ್ ಮುನಿಯಪ್ಪ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಪರಮೇಶ್ವರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮುಂದಿನ ಸಿಎಂ ಅಂತ ಕೂಗ್ತಾರೆ, ಜಮೀರ್ ಅಹಮದ್ಗೂ ಕೂಗ್ತಾರೆ, ಪ್ರದೀಪ್ ಈಶ್ವರ್ಗೂ ಕೂಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಈ ರೀತಿ ಆದ್ರೆ ಹೆಂಗೆ? ಇನ್ನ ಶಾಸಕರೆಲ್ಲರೂ ಕೂಡ 224 ಎಂಎಲ್ಎಗಳು, 224 ಮುಖ್ಯಮಂತ್ರಿಗಳು. ಈ ರೀತಿ ಆಗ್ಬಿಟ್ರೆ ಸುಮ್ಮನೆ ಎಲ್ಲರೂ ಸಮಾಧಾನದಿಂದ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಹೊಸಾಧ್ಯಕ್ಷರು ತಿಳ್ಕೊಳ್ರಣ್ಣ. ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಕೆ ಎಚ್